ಎಸ್ಸಿಗೆ 17% ಮೀಸಲಾತಿಯನ್ನು ಯಥಾವತ್ತಾಗಿ ಘೋಷಿಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಂಸದ VS ಉಗ್ರಪ್ಪ ಆಗ್ರಹ. 2022ರ ಬೊಮ್ಮಾಯಿ ರಾಜ್ಯ ಸರ್ಕಾರದ ಪ್ರಕಾರ ಎಸ್ಸಿಗೆ 17% ಮೀಸಲಾತಿಯನ್ನು ಯಥಾವತ್ತಾಗಿ ಸಿದ್ದರಾಮಯ್ಯ ಸರ್ಕಾರ ಘೋಷಿಸಬೇಕು. ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಒತ್ತಡ ಏರಿ ಭಾರತೀಯ ಸಂವಿಧಾನದ ಶೆಡ್ಯೂಲ್ 9ಗೆ ಸೇರಿಸಬೇಕು. ಮಾಜಿ ಸಂಸದ VS ಉಗ್ರಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಎಚ್ಚರಿಕೆ. ಎಸ್ಟಿಗಳು 7%, ಎಸ್ಸಿಗಳು 17%, 32% OBCಗಳು ಇರತಕ್ಕಂತ ಹಿನ್ನೆಲೆಯಲ್ಲಿ 2022ರಲ್ಲಿ ಮೀಸಲಾತಿಯ ಪ್ರಮಾಣ 50ರ ಬದಲು 56 ಮೀಸಲಾತಿಯನ್ನ ಮಾಡಿ ಎಸ್ಸಿಗಳಿಗೆ 15ರ ಬದಲು 17%, ಎಸ್ಟಿಗಳಿಗೆ 3ರ ಬದಲು 7%, OBCಗಳಿಗೆ 32% ಮೀಸಲಾತಿಯನ್ನ ಕೊಟ್ಟು ಒಟ್ಟು 56% ಮೀಸಲಾತಿ ನೀಡಲಾಗಿತ್ತು 2022ರಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಕಳೆದ 2-3 ವರ್ಷ ಈ ವರ್ಗದ ಜನರಿಗೆ ಆ ಮೀಸಲಾತಿ ಲಭ್ಯ ಆಗ್ತಾ ಇತ್ತು. ಆದರೆ ಇವತ್ತು ಹೈಕೋರ್ಟ್ನಲ್ಲಿ ಈ ಕಾನೂನಿಗೆ ತಡೆಯಾಜ್ಞೆ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಮತ್ತೆ ಎಸ್ಸಿಗಳಿಗೆ 15%, ಎಸ್ಟಿಗಳಿಗೆ 3% ಮತ್ತು OBCಗಳಿಗೆ 32% ಮಾಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈ ವರ್ಗದ ಜನರ ಬದುಕಿನ ಮೇಲೆ ಒಂದು ರೀತಿಯಲ್ಲಿ ಚಪ್ಪಡಿ ಕಲ್ಲನ್ನ ಎಳಿತಕ್ಕಂತ ಪ್ರಯತ್ನಗಳು, ಹುನ್ನಾರಗಳು ಇವತ್ತು ನಡೀತಾ ಇದ್ದಾವೆ. ಆ ಸ್ಟೇಯನ್ನ ವೆಕೇಟ್ ಮಾಡುವಂತದಕ್ಕೆ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಕಾನೂನನ್ನ 9th ಶೆಡ್ಯೂಲ್ಗೆ ಹೇಗೆ ತಮಿಳುನಾಡಿನ 69% ಮೀಸಲಾತಿಯ ಕಾನೂನನ್ನ 9th ಶೆಡ್ಯೂಲ್ಗೆ ಸೇರಿಸಿದ್ದಾರೋ ಹಾಗೆ ಈ 56% ಕಾನೂನನ್ನು ಸಹ ಸಂವಿಧಾನದ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸುವಂತ ಒತ್ತಡವನ್ನ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಮಾಡಬೇಕು. ಮತ್ತೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಚುನಾವಣಾ ಸಂದರ್ಭದಲ್ಲಿ ರಾಜ್ಯಕ್ಕೆ ಬಂದಾಗ ಆ ಸಮಾಜ SC ಮಾಡ್ತೇವೆ, ಈ ಸಮಾಜ ST ಮಾಡ್ತೇವೆ ಅಂತ ಹೇಳಿ ಪುಗ್ಗಾನುಪುಗ್ಗವಾಗಿ ಭಾಷಣಗಳನ್ನ ಮಾಡಿ ಹೋಗಿದ್ದಾರೆ. ಅವ್ರಿಗೆ ಏನಾದ್ರೂ ಸ್ವಲ್ಪನಾದ್ರೂ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇದ್ರೆ ಕೂಡಲೇ ಕರ್ನಾಟಕ ರಾಜ್ಯದ SC ಮತ್ತು ST OBCಯ ಮೀಸಲಾತಿಯ 56% ಕಾನೂನನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು. ನನಗೆ ಅನ್ಸುವಂಥದ್ದು ಇವತ್ತು ರಾಷ್ಟ್ರದಲ್ಲಿ ಸಂವಿಧಾನದ ರೀತಿ ನಡೀತಾ ಇಲ್ಲ ಸರ್ಕಾರ, ಒಂದು ರೀತಿ ಮನೋಧರ್ಮ ಶಾಸ್ತ್ರದ ರೀತಿಯಲ್ಲಿ ನಡೀತಾ ಇದೆ. ಒಂದು ಕಡೆ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡ್ತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ಕುಂಠಿತ ಆಗಿದ್ರೆ 2023ರಲ್ಲಿ ಆ ಕಾನೂನು ಮಾಡಬೇಕಾದ್ರೆ ಸಂವಿಧಾನದ ಆರ್ಟಿಕಲ್ 334A ಅದರಲ್ಲಿ ಹೇಳ್ತಾರೆ ಈ ಕಾನೂನು ಬಂದಾದ ಮೇಲೆ ಸೆನ್ಸಸ್ ಆದು ಆ ಫಿಗರ್ಸ್ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಬೇಕು ಅಂತ. ಈಗ ಏಕಾಏಕಿ 2011 ಅವತ್ತೇ ಇತ್ತು 11 ಅಂತಾನೆ ಮಾಡ್ಬೋದಾಯ್ತು. ಆದ್ರೆ ಇವತ್ತೇನಾಗಿದೆ, ಕೊಟ್ಟಂಗೆ ಮಾಡೋದು, ಕಿತ್ಕೊಳ್ಳುವಂತ ಪ್ರವೃತ್ತಿಯನ್ನ, ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಸಿಗಬಾರದು ಅನ್ನುವಂತ ಹುನ್ನಾರ ಯಾರಾದ್ರೂ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಕೇಂದ್ರ ಸರ್ಕಾರ. ಸೊ ಹಾಗೆ ಇವತ್ತು ಕರ್ನಾಟಕ ರಾಜ್ಯದ ಎಸ್ಸಿಗಳಿಗೆ, ಎಸ್ಟಿಗಳಿಗೆ, OBCಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗಬಾರದು, ಅದನ್ನ 9th ಶೆಡ್ಯೂಲ್ಗೆ ಸೇರಿಸಿದ್ರೆ ಅವರಿಗೆ ಸಿಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ 9th ಶೆಡ್ಯೂಲ್ಗೆ ಸೇರಿಸದೆ ಇವತ್ತು ಅನ್ಯಾಯ ಮಾಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರ. ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಈ ಸಂದರ್ಭದಲ್ಲಿ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬಿಡಿ. ಎಸ್ಸಿಗಳ, ಎಸ್ಟಿಗಳ, OBCಗಳ ಈ ರೀತಿಯ ಶೋಷಿತ ವರ್ಗದ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ ಹೋಗ್ಬಿಡಿ. ದಯಮಾಡಿ ಕೇಂದ್ರ ಸರ್ಕಾರ ಕೂಡಲೇ ಇದನ್ನ 9th ಶೆಡ್ಯೂಲ್ಗೆ ಸೇರಿಸುವಂತ ಪ್ರಯತ್ನ ಮಾಡಬೇಕು. ಆ ಸೇರಿಸುವಂತದಕ್ಕೆ ರಾಜ್ಯ ಸರ್ಕಾರ 2 ಕೆಲಸ ಮಾಡಬೇಕು. ಒಂದು ಲೀಗಲಿ ಆ ಸ್ಟೇ ವೆಕೇಟ್ ಮಾಡುವಂತದಕ್ಕೆ ಒಬ್ಬ ಸೀನಿಯರ್ ಕೌನ್ಸಿಲ್ ಅನ್ನ ಇಟ್ಟು ವೆಕೇಟಿಂಗ್ ಮಾಡಿಸುವಂತದಕ್ಕೆ ಪ್ರಯತ್ನ ಮಾಡಬೇಕು. ವೆಕೇಟ್ ಆಗ್ಲಿಲ್ಲ ಅಂದ್ರೆ SLP ಹಾಕುವಂತದಕ್ಕೂ ಸಹ ಲೀಗಲಿ ಫೈಟ್ ಮಾಡುವಂತದ್ದು. ಇನ್ನೊಂದನ್ನ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದು, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಈ ಇಶ್ಯೂ ಬಗ್ಗೆ ಅವರ ಅಭಿಪ್ರಾಯವನ್ನ ತೆಗೆದುಕೊಂಡು ಈ ಎಲ್ಲ ಪಾರ್ಟಿಗಳ ಡೆಲಿಗೇಷನ್ ಅನ್ನ ಪ್ರಧಾನಮಂತ್ರಿಗಳ ತರ ಕೊಂಡೊಯ್ದು ಪ್ರಧಾನಮಂತ್ರಿಗಳ ಮೇಲೆ ಅರ್ಥಾತ್ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಕಾನೂನನ್ನ 56% ಮೀಸಲಾತಿಯ ಕಾನೂನನ್ನ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಿ ಎಸ್ಸಿಗಳಿಗೆ, ಎಸ್ಟಿಗಳಿಗೆ, OBCಗಳಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ಸಹ ನಾವೆಲ್ಲರೂ ಸೇರಿ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇವೆ.